ಏನನ್ನ ಶೂಟಿಂಗ್ ಟೈಮಲ್ಲಿ ಬೇಜಾರು ಮಾಡಿದ್ರೆ ಕ್ಷಮೆ ಇರಲಿ ಆರ್ಟಿಸ್ಟ್ಗೆಲ್ಲರಿಗೆ. ಸರ್ ನಾನು ಏನನ್ನ ಪ್ರವೀಣ್ ಸರ್ಗೆ ಏನನ್ನ ತಪ್ಪಿಗೆ ಏನು ಮಾತಾಡಿದ್ರೆ ಕ್ಷಮೆ ಇರಲಿ, ಎಲ್ಲ ಮೀಡಿಯಾ ಮೂಲಕ ಹೇಳ್ತಾ ಇದ್ದೀನಿ. ಇನ್ನು ಒಂದು ಮೇ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ, ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಮೇ 15ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಫಸ್ಟ್ ಕನ್ನಡ ಮಾಡ್ತಾ ಇದ್ದೀನಿ, ಆಮೇಲೆ ತೆಲುಗು, ತಮಿಳು, ಮಲಯಾಳಂ, ಫ್ಯಾನ್ ಇಂಡಿಯಾ ಪ್ಲಾನ್ ಮಾಡ್ತಾ ಇದ್ದೀವಿ. ಈ ಸಿನಿಮಾ ನನ್ನ ಪ್ರೀತಿಯ ಮೀಡಿಯಾದವರು ಇವತ್ತು 15ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲ ಕರುನಾಡ ಜನತೆಗೆ ತಲುಪಿಸ್ಬೇಕಂತೇಳಿ ಎಲ್ಲರಲ್ಲಿ ಸದಾ ನಾನು ಬೇಡ್ತಾ ಇದ್ದೀನಿ. ಮತ್ತು ನನ್ನೆಲ್ಲ ಟೆಕ್ನಿಷಿಯನ್ಸ್ಗೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ದಯಾಶಂಕರ್ ಮತ್ತು ಉಮೇಶ್ ಅವರಲ್ಲಿ ತುಂಬ ಥ್ಯಾಂಕ್ ಯು. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು, ಫಸ್ಟ್ ಎಲ್ಲಮ್ಮ ಸಾಂಗ್ ನೋಡಿದ್ರಲ್ಲ, ಮ್ಯೂಸಿಕ್ ಒಂದು ರಿಲಿಕ್ಸ್ ರೈಟರ್ ಬರೆದಿರೋಂಥ ನಮ್ಮ ಮಂಜು ಕವಿ ಸರ್, ತುಂಬ ಥ್ಯಾಂಕ್ ಯು ಸರ್. ಅದ್ಭುತವಾಗಿ ಸಿನಿಮಾಗೆ ಅದ್ಭುತವಾಗಿ ಸಾಂಗ್ ಕೊಟ್ಟಿದ್ದೀರಿ, ತುಂಬ ಋಣವಾಗಿರ್ತೀನಿ ಈ ಸಾಂಗಿಗೋಸ್ಕರ. ಮತ್ತು ಪ್ರದ್ಯೋತನ್ ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರ್ ಆಗಿ ಬರೆದಿದ್ದೀರಿ. ಕಿಂದಲ್ರ ಸರ್ ಒಳ್ಳೆ ಸಾಹಿತ್ಯ ಕೊಟ್ಟಿದ್ದೀರಿ, ತುಂಬ ಥ್ಯಾಂಕ್ ಯು ಸರ್. ಮತ್ತು ಸ್ವಾಮಿ ಸರ್ DOP ಅವರು ಒಳ್ಳೆ ಕೊರಿಯೋಗ್ರಫಿ ಮಾಡ್ತಿರೋದ್ರಲ್ಲ. ಮತ್ತು ಎಲ್ಲ ನನ್ನ ಯಾರನ್ನ ಮರ್ತಾರೆ ಆರ್ಟಿಸ್ಟ್ ತುಂಬ, ರಾಘು ಸರ್, ನೀತು ಸರ್, ನಿಖಿತಾ ಮೇಡಮ್, ಮತ್ತು ನಮ್ಮ ಹೀರೋಯಿನ್ ಖ್ಯಾತಿ, ನಮ್ಮ ಪ್ರವೀಣ್ ಸರು ಇದರ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ದೇವರ ಮೊದಲನೇದಾಗಿ ಶಿಖಂಡಿ ಚಿತ್ರಕ್ಕೆ ಒಳ್ಳೇದಾಗಲಿ. ಯಾಕೆಂದರೆ ಒಂದು ಸಿನಿಮಾನ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಗುರುಮೂರ್ತಿ ಅವರು, ಸುಮ್ಮನೆ ಹೇಳೋದಲ್ಲ ಅವ್ರ ಬಗ್ಗೆ. ಅವರು ಅದ್ಭುತವಾಗಿ ಹಿಂದೆ ಮಾರಕಾಸ್ತ್ರ ಅಂತ ಒಂದು ಸಿನಿಮಾ ಮಾಡಿದ್ರು, ಅಷ್ಟು ಗೀತೆಗಳಿಗೆ ನಾನು ರಾಗ ಸಂಯೋಜನೆ ಮಾಡಿ ಸಾಂಗ್ಗಳನ್ನ ಬರೆದಿದ್ದೆ. ಸೊ ಈ ಗೀತೆ ನನಗೆ ಸಿಕ್ಕಿರೋದೊಂದು ಪುಣ್ಯ ಅಂತ ಹೇಳ್ಕೊತೀನಿ. ಯಾಕೆಂದರೆ ತುಂಬ ಡಿವೋಷನಲ್ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ನಾನು. ಮಹದೇಶ್ವರ ಸ್ವಾಮಿ ಇರ್ಬೋದು, ಅಯ್ಯಪ್ಪ ಸ್ವಾಮಿದಿರ್ಬೋದು, ರಾಘವೇಂದ್ರ ಸ್ವಾಮಿದಿರ್ಬೋದು. ಸೊ ನನಗೆ ಈ ಸೌದತ್ತಿ ಎಲ್ಲಮ್ಮನ ಒಂದು ಸಾಂಗು ನನಗೆ ಸಿಕ್ಕಿರೋದು ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. A2 ಮ್ಯೂಸಿಕಲ್ಲಿ ಈ ಗೀತೆ ಮತ್ತು ಟ್ರೈಲರ್ 2 ಬಿಡುಗಡೆ ಆಗ್ತಾ ಇದೆ. ಮೇ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಈ ಚಿತ್ರನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ಮನಸಾರೆ ಆ ಸೌದತ್ತಿ ಎಲ್ಲಮ್ಮನ ಹತ್ರ ನಾನು ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಪೋಲೋ ಪ್ರವೀಣ್ ಸರ್, ನಿಮ್ಮಿಂದನೇ ಇಷ್ಟೆಲ್ಲ ಇಲ್ಲಿ ಇರೋದು, ಅದಕ್ಕೆ ನಾವು ಯಾವತ್ತಿಗೂ ಚಿರಋಣಿಯಾಗಿರ್ತೀವಿ. ಈ ಸಿನಿಮಾ ಸಕ್ಸಸ್ ಆಗಲಿ. ಖಂಡಿತವಾಗಿಯೂ ಎಲ್ಲರೂ ಅಚ್ಚುಕಟ್ಟಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಒಳ್ಳೇದಾಗಲಿ ಪ್ರವೀಣ್ ಸರ್. ಈ ಸಿನಿಮಾ ಖಂಡಿತವಾಗಿಯೂ ನಿಮಗೆ ಕೈ ಹಿಡಿಯುತ್ತೆ. ಯಾಕೆಂದರೆ ಒಂದು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ನಿಮ್ಗೆ ಯಾವತ್ತೂ ಒಳ್ಳೇದಾಗುತ್ತೆ ಅಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾನ ಖಂಡಿತವಾಗಿ ಎಲ್ಲರೂ ಥಿಯೇಟ್ರಿಗೆ ಬಂದು ಮೇ 15ಕ್ಕೆ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾವನ್ನು ನೋಡಿ ಅಂತ ನಾನು ಮನಸಾರೆ ಮತ್ತೊಮ್ಮೆ ಆ ಸೌದತ್ತಿ ತಾಯಿ ಎಲ್ಲಮ್ಮನ ಹತ್ರ ನಾನು ಮನಸಾರೆ ಬೇಡ್ಕೊಳ್ತಾ ಇದ್ದೀನಿ. ಈ ಚಿತ್ರ ಯಶಸ್ವಿ ಆಗಲಿ. ಜೈ ಶಿಖಂಡಿ. ಅಣ್ಣ ಏನಿಲ್ಲ ಅಣ್ಣ, ಗೊತ್ತಲ್ಲ ಇಲ್ಲ, ಒಂದು ಕಾನ್ಸೆಪ್ಟ್ ಹೇಳಿದ್ರು, ಈ ಥರ ಸಾಂಗ್ ಬರಬೇಕಂದ್ರೆ ಕಾರಣ ಡೈರೆಕ್ಟರ್ ಅಣ್ಣ. ಯಾವುದೇ ಒಬ್ಬ ಸಾಹಿತಿಗೆ ಅವರು ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ಸಿಚುವೇಶನ್ನು ಸನ್ನಿವೇಶಗಳು ಹೇಳಿದಾಗ ಮಾತ್ರ ಈ ಥರ ಸಾಂಗ್ಗಳು ಹುಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಂದು 2 ಸಾಂಗ್ ಇದೆ. ಒಂದು ಕ್ಲೈಮ್ಯಾಕ್ಸ್ ಸಾಂಗ್ ಇದೆ, ಇನ್ನೊಂದು ನಮ್ಮ ಪ್ರದೀಪ್ ಅವರು ಮಾಡಿದ್ದಾರೆ 2 ಸಾಂಗು. ಚೇತನ್ ನಾಯಕ್ ಅವರು ಆಡಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ಒಂದು ಸಾಂಗ್. ಅದು ಥಿಯೇಟ್ರಲ್ಲಿ ನೋಡ್ಬೇಕು ಆ ಸಾಂಗ್ನ. ಎಲ್ಲ ಸಾಂಗು ಚೆನ್ನಾಗಿದೆ. ಈ ಹಿಂದೆ ಡುಯೆಟ್ ಸಾಂಗ್ ಒಂದು ರಿಲೀಸ್ ಆಗಿದೆ, ಅದು ತುಂಬ ಚೆನ್ನಾಗಿದೆ. ಅದು A2 ಮ್ಯೂಸಿಕಲ್ಲಿದೆ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಕುಟುಂಬದವ್ರಿಗೆಲ್ಲ ಹೇಳಿಬಿಟ್ಟು ಥಿಯೇಟ್ರಿಗೆ ಬಂದು ಶಿಖಂಡಿ ಚಿತ್ರನ ನೋಡಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಶಿಖಂಡಿ. ರಾಜಕೀಯಕ್ಕೆ ಬರ್ತಾ ಇದ್ದಾರೆ, ರಾಜಕೀಯದಲ್ಲಿ ಇರೋರು ಕೂಡ ಸಿನಿಮಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ನಿನ್ನೆಯ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ನಿಮಗೆ ಹಾಗೂ ಸರ್, ಸಿನಿಮಾದ ಬಗ್ಗೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಹಾಗೆ ನಮ್ಮ ಶಿಖಂಡಿ ಸಿನಿಮಾದ ಬಗ್ಗೆ ನಿಮ್ಮ ನುಡಿಗಳು. ಪೋಲೋ ಮೂವೀಸ್ನ ಅಡಿಯಲ್ಲಿ ಪೋಲಾ ಮೂವೀಸ್ನ ಅಡಿಯಲ್ಲಿ ಪೋಲಾ ಪ್ರವೀಣ್ ಕುಮಾರ್ ಅವರ ಒಂದು ನಿರ್ಮಾಪಕರ ಸಹಕಾರದೊಂದಿಗೆ ಇದು ಶಿಖಂಡಿ ಚಲನಚಿತ್ರದ ಟ್ರೈಲರ್ ಬಿಡುಗಡೆಯಾಗಿರುವಂಥ ಈ ಶುಭ ಸಂದರ್ಭದಲ್ಲಿ ಮೊನ್ನೆ ನಿರ್ಮಾಪಕರಾದಂಥ ಪ್ರವೀಣ್ ಕುಮಾರ್ ಅವರಿಗೆ ವಿಶೇಷವಾಗಿ ನಿರ್ದೇಶನವನ್ನು ಮಾಡಿ ಬಹುಶಃ ಅತ್ಯದ್ಭುತವಾದಂಥ ರೀತಿಯಲ್ಲಿ ಇವತ್ತು
ಟ್ರೇಲರ್ ಬಿಡುಗಡೆಗೆ ಸಹಕಾರ ನೀಡಿರುವಂಥ ಶ್ರೀಯುತ ಗುರುಮೂರ್ತಿ ಅವರಿಗೆ, ಅದೇ ರೀತಿ ನಾಯಕ ನಟನಾಗಿ ಇಲ್ಲಿ ನಟಿಸಿರುವಂಥ ನಮ್ಮ ಯುವರಾಜ್ ಗೌಡ ಅವರಿಗೆ, ನಾಯಕ ನಟಿಯಾಗಿ ನಟಿಸಿರುವಂಥ ಖ್ಯಾತಿ ಅವರಿಗೆ, ಅದೇ ರೀತಿ ಎಲ್ಲ ವಿಶೇಷವಾಗಿ ನಟಿಸಿರುವಂಥ ಚಲನಚಿತ್ರ ನಟಿಯರಿಗೆ, ನಟರುಗಳಿಗೆ, ಸಂಗೀತ ನಿರ್ದೇಶಕರುಗಳಿಗೆ ಮತ್ತು ತಳಮಟ್ಟದಿಂದ ಮೇಲ್ಮಟ್ಟದವರಿಗೆ ಈ ಒಂದು ಸಿನಿಮಾದಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಸರ್ವರಿಗೂ ಕೂಡ ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಇವತ್ತು ಇಂಥ ಪ್ರವೀಣ್ ಕುಮಾರ್ ಅವರು ಇಂಥ ಯುವ ನಟ ನಟಿಯರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಗುರುಮೂರ್ತಿಯವರು ಮಾತನಾಡುವಂಥ ಸಂದರ್ಭದಲ್ಲಿ ನಂಗೆ ತುಂಬ ಅವ್ರನ್ನ ಮಾತು ಕೇಳಬೇಕು ಅನ್ನಿಸ್ತಿತ್ತು. ಏಕೆಂದರೆ ನಿರ್ದೇಶಕರ ಪಾತ್ರ ಬಹುಮುಖ್ಯವಾಗಿರ್ತದೆ. ಏಕೆಂದರೆ ತುಂಬ ಶ್ರಮಪಟ್ಟು ಇಂಡಸ್ಟ್ರೀಸ್ನಲ್ಲಿ ಇದು 2ನೇ ಚಿತ್ರವನ್ನು ನಿರ್ದೇಶಿಸಿರ್ತಕ್ಕಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ತಿಳಿಸಿ, ಏಕೆಂದರೆ ಮುಂದಿನ ದಿನಗಳಲ್ಲೂ ಕೂಡ ಅವರ ನಿರ್ದೇಶಕತ್ವದಲ್ಲಿ ಇನ್ನೂ ಹಲವಾರು ಚಲನಚಿತ್ರಗಳು ತೆರೆಗೆ ಬರುವಂಥದಕ್ಕೆ ಅವಕಾಶ ಆಗಲಿ ಅಂತ ನಾನು ವಿಶೇಷವಾಗಿ ಶುಭವನ್ನು ಕೋರಿ, ಇವತ್ತು ನಾನು ಈ ವೇದಿಕೆಗೆ ಬರ್ತಕ್ಕಂಥದಕ್ಕೆ ಪ್ರಮುಖ ಮಾಧ್ಯಮದ ಮಿತ್ರರ ಸಮ್ಮುಖದಲ್ಲಿ ಪ್ರಮುಖ ಕಾರಣ ನಾಯಕ ನಟ ನಮ್ಮ ಯುವರಾಜ್ ಗೌಡ ಅವರ ತಾಯಿಯ ಒಂದು ಕೋರಿಕೆ. ಏಕೆಂದರೆ ಅವ್ರ ತಂದೆ ಇಲ್ಲ, ಬಹುಶಃ ಅವರ ತಾಯಿಯ ಅಪೇಕ್ಷೆ ಮಗ ಚಲನಚಿತ್ರ ನಟನಾಗಬೇಕು ಎಂಬತಕ್ಕಂಥ ಒಂದು ಅಪೇಕ್ಷೆ ಪ್ರವೀಣ್ ಕುಮಾರ್ ಅವರ ಒಂದು ಸಹಕಾರದೊಂದಿಗೆ ಇದು ಈಡೇರಿದೆ ಎಂಬತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ಇವತ್ತು ಕನ್ನಡ ಇಂಡಸ್ಟ್ರೀಸ್ ಕಡೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಬೇಕಾಗಿದೆ. ನಾವು ಇರತಕ್ಕಂಥ ಪ್ರೇಕ್ಷಕರಾಗಲಿ ಕಲಾಭಿಮಾನಿಗಳಾಗಲಿ ನಾವು ಚಲನಚಿತ್ರದ ಟೀಮ್ಗೆ ಏನು ಗಿಫ್ಟ್ ಕೊಡ್ಬೋದಪ್ಪ ಅಂದರೆ ನಾವು ಚಲನಚಿತ್ರ ನೋಡುವ ಹವ್ಯಾಸವನ್ನು ಕಡ್ಡಾಯವಾಗಿ ಬೆಳೆಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇತ್ತೀಚಿನ ಪೈಪೋಟಿಯ ಈ ಫಿಲಮ್ ಇಂಡಸ್ಟ್ರೀಸ್ನಲ್ಲಿ ನಾವು ಇಂಥ ಚಲನಚಿತ್ರದ ಒಂದು ಟೀಮ್ಗೆ ಸಹಕಾರವನ್ನು ನೀಡುವಂಥದ್ದು ಕೂಡ ನಮ್ಮೆಲ್ಲರ ಒಂದು ಜವಾಬ್ದಾರಿ. ಇವತ್ತು ಥಿಯೇಟರ್ಗಳಲ್ಲಿ ಸಿನಿಮಾನೇ ನೋಡೋರೆ ಕಡಿಮೆ ಆಗ್ತಾ ಇದ್ದಾರೆ, ಅದು ದುರ್ದೈವ ಅಂತ ನಾನು ಭಾವಿಸಿದೆ. ನಾವು ಏನೇ ಒಂದು ಟಿವಿನಲ್ಲಿ ನೋಡ್ಬೋದು, ಮತ್ತೊಂದು ನೋಡ್ಬೋದು, ಆದರೆ ಥಿಯೇಟರ್ನಲ್ಲಿ ನೋಡ್ದಂಗೆ ಆಗಲ್ಲ, ಖಂಡಿತ ಹೋಲಿಕೆ ಮಾಡಲಿಕ್ಕಾಗಲ್ಲ. ಎಲ್ಲರೂ ಕೂಡ ಥಿಯೇಟರ್ನಲ್ಲೇ ಹೋಗಿ ಸಿನಿಮಾವನ್ನು ನೋಡುವಂಥ ಒಂದು ಇದನ್ನು ಪ್ರತೀತಿಯನ್ನು ಬೆಳೆಸ್ಕೋಬೇಕು ಅಂತ ನಾನು ವಿನಂತಿ ಕೂಡ ಈ ಸಂದರ್ಭದಲ್ಲಿ ಮಾಡಿ, ಇವತ್ತು ಮಂಗಳಮುಖಿಯರಿಗೆ ಸಂಬಂಧಿಸಿದ ಆಧಾರಿತವಾದಂಥ ಚಲನಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಟ್ರೇಲರ್ ಬಿಡುಗಡೆ ಆಗಿದೆ. ಆ ಟ್ರೇಲರ್ನಲ್ಲೇ ಎಲ್ಲನೂ ಕೂಡ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಇನ್ನೂ ಕೂಡ ಮುಂದಿನ ಸಿನಿಮಾದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ತುಂಬ ಅತ್ಯದ್ಭುತವಾದಂಥ ರೀತಿಯಲ್ಲಿ ಹಾಡುಗಾರಿಕೆಯಿಂದ ಇರ್ಬೋದು, ಆ್ಯಕ್ಟಿಂಗ್ ಪ್ರವೀಣ್ ಕುಮಾರ್ ಅವರ ಆ್ಯಕ್ಟಿಂಗು ಕೂಡ ತುಂಬ ನನಗೆ ಅದ್ಭುತವಾಗಿ ಕಾಣ್ತು ಅಂತ ನಾನು ಭಾವಿಸಿದ್ದೇನೆ. ಅದೇ ನಾಯಕ ನಟರು, ನಟಿಯವರು, ಇತರ ನಟಿಯರ ಒಂದು ಎಲ್ಲ ಆ ಒಂದು ಟ್ರೈಲರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದೀರಿ, ತುಂಬ ಸ್ವಾಗತ. ನಾವು ಕೂಡ ಚಿಕ್ಕಂದಿನಲ್ಲಿ ಸಾಮಾನ್ಯವಾಗಿ ನಮ್ಮದು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಪ್ರಾಪಂಚಿಕ ಸತ್ಯಾಸತ್ಯತೆಯನ್ನು ಎತ್ತಿಡಿದಂಥ ತ್ಯಾಗಮೂರ್ತಿಯಾದಂಥ ಭಗವಾನ್ ಬಾಹುಬಲಿಯ ಪುಣ್ಯಕ್ಷೇತ್ರದಲ್ಲಿ 3ನೇ ಬಾರಿ ಶಾಸಕನಾಗಿ ಬಂದು ನಿಂತಿರ್ತಕ್ಕಂಥದ್ದು. ನಾವು ಹಿಂದೆ ಸಾಮಾನ್ಯವಾಗಿ ನಮ್ಮ ಹಳ್ಳಿಯಿಂದ ಚಕ್ರಾಯಪಟ್ಟಣಕ್ಕೆ ಗಣೇಶನ ಉತ್ಸವಕ್ಕೆ ಹೋಗೋ ಅಲ್ಲಿ ಲಕ್ಷ್ಮೀ ಥಿಯೇಟರ್ ಅಂತ ಇತ್ತು. ಸಾಮಾನ್ಯವಾಗಿ ಪ್ರತಿ ವರ್ಷನೂ ಕೂಡ ಮಯೂರ ಫಿಲಮ್ ಗ್ಯಾರಂಟಿ. ನಮಗೆ ಹಿಂದಿನ ಸೀಟ್ ಸಿಗ್ತಿದ್ದಿಲ್ಲ, ಮುಂದಿನ ಸೀಟ್ ಹೋಗ್ಬಿಟ್ಟು ಕುಂತ್ಕೊಂಡ್ಬಿಡವು. ಯಾಕೆಂದರೆ ಮೊದಲೇ ಸಿನಿಮಾ ನೋಡೋ ಒಂದಿದು. ನಾನು ಆ್ಯಕ್ಚುಲಿ ನಾನು SSLC ಮ್ಯಾಥಮೆಟಿಕ್ಸ್ ನಾಳೆ ಎಕ್ಸಾಮ್ ಇತ್ತು, ನಾನು ಚಳ್ಳಕೆರೆನಲ್ಲಿ ಓದಿದ್ದು ನಮ್ಮ ಸಿಸ್ಟರ್ ಮನೆಯಲ್ಲಿ. ನನಗೆ ಮ್ಯಾಥಮೆಟಿಕ್ಸ್ ಅಂದರೆ ಕನಸಿನಲ್ಲೂ ಕೂಡ ಮಾಡಿವೆ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿ SSLC. ಆದರೆ ನಾಳೆ ಮ್ಯಾಥಮೆಟಿಕ್ಸು ಹಿಂದಿನ ದಿವಸ ರಾಮಕೃಷ್ಣ ಥಿಯೇಟರ್ ಅಂತ ಚಳ್ಳಕೆರೆ ಚಿತ್ರದುರ್ಗ ನಸೀಬ್ ಫಿಲಮ್ಗೆ ಹೋಗಿದ್ದೆ. ನಸೀಬ್ ಸಿನಿಮಾ ನೋಡಿದೆ. ಮೊದಲಿಂದನೂ ಕೂಡ ಕನ್ನಡ, ಅದರಲ್ಲೂ ವಿಶೇಷವಾಗಿ ಕನ್ನಡದ ಚಲನಚಿತ್ರಗಳನ್ನು ಮೊದಲಿಂದನೂ ಕೂಡ ನೋಡಿದ್ದೀವಿ. ಫ್ರೀ ಆಗಿರೋ ಟೈಮ್ನಲ್ಲಿ ಒಂದೊಂದು ದಿವಸ ಒಂದು 2-3 ಸಿನಿಮಾಗಳನ್ನು ನೋಡಿರ್ತಕ್ಕಂಥದ್ದು ಕೂಡ ದಿನಗಳನ್ನು ನಾವು ನೋಡಿದ್ದೇವೆ. ಏಕೆಂದರೆ ಯಾರು ಸಾಹಿತ್ಯಾಸಕ್ತರಾಗ್ತಾರೋ, ಯಾರು ಕಲಾಸಕ್ತರಾಗ್ತಾರೋ BP ಶುಗರು ದೂರ ಇರ್ತಾರೆ. ನನಗೆ ತಿಳಿದಿರೋ ಅಲ್ಲ, ನನ್ನ ಇದು ಸ್ವಲ್ಪ ಒಳ್ಳೆ ಮನಸ್ಸು ಬರುತ್ತೆ, ಒಳ್ಳೆ ಭಾವನೆಗಳು ಬರುತ್ತದೆ. ಅದರಿಂದ ಇದನ್ನು ಬೆಳೆಸ್ಕೋಬೇಕು. ಏಕೆಂದರೆ ಹಣ ಅಧಿಕಾರ ಬರುತ್ತೆ ಹೋಗುತ್ತೆ, ಅವೆಲ್ಲ ಆಗುತ್ತೆ. ಇಂಥವೆಲ್ಲನೂ ಕೂಡ ಹವ್ಯಾಸಗಳನ್ನು ಬೆಳೆಸ್ಕೊಂಡಾಗ ಮನಸ್ಸಿನಲ್ಲೂ ಕೂಡ ಒಳ್ಳೊಳ್ಳೆ ಆಲೋಚನೆಗಳು ನಮಗೆ ಬರ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಮೇ 15ನೇ ತಾರೀಕು ಎಲ್ಲ ಥಿಯೇಟರ್ಗಳಲ್ಲಿ ಈ ಒಂದು ಬಿಡುಗಡೆ ಆಗ್ತಿರುವಂಥ ಶುಭ ಸಂದರ್ಭದಲ್ಲಿ ಈ ಒಂದು ಶಿಖಂಡಿ ಚಲನಚಿತ್ರ ಉತ್ತಮ ತೆರೆಯನ್ನು ಕಾಣಲಿ, ಲಕ್ಷಾಂತರ ಜನರು ಇದನ್ನು ನೋಡಿ ಸಂತೋಷಪಟ್ಟು ಈ ಒಂದು ಸಿನಿಮಾ ಇಂಡಸ್ಟ್ರಿಗೆ ಒಂದು ಪ್ರೋತ್ಸಾಹಿಸಲಿ ಅಂತ ನಾನು ಶುಭ ಹಾರೈಕೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಥ್ಯಾಂಕ್ ಯು ಸರ್. ದಯವಿಟ್ಟು ವೇದಿಕೆ ಮೇಲೆ ತಾವು ಉಳಿಬೇಕು. ನಮ್ಮ ನಿರ್ಮಾಪಕರು ಪ್ರವೀಣ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ನಿಜಕ್ಕೂ ಕೂಡ ಟೆನ್ಷನ್ ಇಟ್ಕೊಂಡ್ಬಾರ್ದು ಎಕ್ಸಾಮ್ ಬರೀಬೇಕಂದ್ರೆ. ಫ್ರೀ ಮೈಂಡ್ ಅಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕು. ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು, ಫ್ರೀ ಮೈಂಡ್ ಅಲ್ಲಿ ಬಂದು ಎಕ್ಸಾಮ್ ಬರೀರಿ. ಇನ್ ಸೀನಿಯರ್ ಹೇಳಿದ್ರು ಹಿಂದಿನ ದಿನ ಫಿಲಮ್ಗೆ ಹೋಗು ಆರಾಮಾಗೆ ಅಂತ. ಬಟ್ ಇವ್ರು ಹೇಳ್ತಾ ಇದ್ರೆ, ಸರ್ ಹೇಳ್ತಾ ಇದ್ರೆ ನಮ್ಗೆ ಅದೇ ಅನಿಸ್ತಾ ಇತ್ತು. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಯುವರಾಜ್, ನಿಮ್ಮ ಮಮ್ಮಿ ಬಂದಿದ್ದಾರಾ? ಆಂಟಿ ಬನ್ನಿ. ಬನ್ನಿ ಬನ್ನಿ. ನಮ್ಮ ನಿರ್ಮಾಪಕಿಯಾದಂತಹ ಲಕ್ಷ್ಮೀ ಪೋಲಾ ಮ್ಯಾಮ್ ಅವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಸಿನಿಮಾ ಬರ್ತಾ ಇದೆ ಅಂಡ್ ನೀವೆಲ್ಲರೂ ಸಾಂಗ್ ನೋಡಿದ್ದೀರಾ. ಐ ಥಿಂಕ್ ಈ ಸಾಂಗ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ಜಗು ಮಾಸ್ಟರ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ನಾವು 7 ಜನ ಅಂದ್ರೆ ಕೊರಿಯೋಗ್ರಫಿ ಹೇಗ್ ಮಾಡೋದು ಏನು ಅನ್ನೋದು ಎಷ್ಟೊಂದು ಕನ್ಫ್ಯೂಷನ್ ಇತ್ತು. ಬಟ್ ಆನ್ ದಿ ಸ್ಕ್ರೀನ್ ಇವತ್ತು ನಾವು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಮಂಜು ಕವಿ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಅವ್ರು ಸ್ಟಾರ್ಟಿಂಗ್ ಇಂದ ನಾನು ಅವ್ರದ್ದು ಡಿರೆಕ್ಷನ್ ಅಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಸಾಂಗ್ ಆಗಲಿ ಅಥವಾ ಒಂದು ಏನೋ ಒಂದು ಸೀನ್ ಹೇಳ್ಬೇಕಂದ್ರೆ ತುಂಬಾ ಡೆಪ್ತ್ ಆಗಿ ಯೋಚನೆ ಮಾಡಿ ಅವರು ಹೇಳ್ತಾರೆ. ಸೊ ಲಿರಿಕ್ಸ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ಸಿನಿಮಾ ಎಲ್ಲರೂ ಹೇಳ್ದಂಗೆ ನಾವು ಆಲ್ರೆಡಿ 3ನೇ ಪ್ರೆಸ್ ಮೀಟ್. ಅಂದ್ರೆ ಬೇರೆ ನಂದು ಹಳೆ ಸಿನಿಮಾ ಇನ್ನೂ 2 ಕೂಡ ರಿಲೀಸ್ ಆಗಿದ್ದು. ಎಲ್ಲಾದ್ರಲ್ಲೂ ಹೇಳ್ತೀನಿ ಡಿಫ್ರೆಂಟ್ ಅಂತ. ಬಟ್ ಇದರಲ್ಲಿ ನೀವು ಅಂದ್ರೆ ನಮ್ಮೊಂದು ತಾಯಿ ಮತ್ತೆ ಮಗುನ ಸೆಂಟಿಮೆಂಟ್ ನ ತೋರಿಸಿದ್ದಾರೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅಂಡ್ ನಾನು ಎಸ್ಪೆಷಲಿ ನಾವು 7 ಜನನು ಐ ಥಿಂಕ್ ಯಾವುದೇ ಈ ಕಾಂಬಿನೇಷನ್ ಎಲ್ಲೂ ನಾವು ವರ್ಕ್ ಆಗಿರ್ಲಿಲ್ಲ. ಸೊ ಇಲ್ಲಿ ಆಗಿದೆ. ಅಂಡ್ ತುಂಬಾ ಖುಷಿ ಆಯ್ತು ಇಡೀ ಟೀಮ್. ಡೈರೆಕ್ಟರ್ ಗುರುಮೂರ್ತಿ ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ. ವೆರಿ ಮಚ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಅಂಡ್ ಸೆಟ್ ಅಲ್ಲೂ ಕೂಡ ದಯಾ ಅವರಾಗ್ಲಿ, ಉಮೇಶ್ ಅವರಾಗ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಪ್ರತಿಯೊಂದು ಸೀನು ತುಂಬಾ ಎಕ್ಸ್ಪ್ಲೈನ್ ಮಾಡಿ ಅಂಡ್ ಈ ಪಾತ್ರ ಯಾಕೆ ಹಿಂಗೆ, ಹಿಂದೆ ಏನಾಗ್ತಿತ್ತು, ಮುಂದೆ ಹೇಗ್ ನಡೆಯುತ್ತೆ, ಮಹಾಭಾರತಕ್ಕೂ ಇದಕ್ಕೂ ಹೇಗೆ ಲಿಂಕ್ ಇದೆ ಅನ್ನೋದನ್ನ ನಮ್ಗೆ ಹೇಳಿದ್ದಾರೆ. ಸೊ ತುಂಬಾನೇ ಕಲ್ತಿದೀವಿ ಕೂಡ ಈ ಸಿನಿಮಾ ಮೂಲಕ. ಅಂಡ್ ಇಷ್ಟೊಂದು ಜನ ಆರ್ಟಿಸ್ಟ್ ನೀವು ನೋಡ್ತಾ ಇದ್ದೀರಾ ಇವತ್ತು. ಇದಕ್ಕೆ ಧೈರ್ಯ ಮೆಚ್ಚಲೇಬೇಕು ನಮ್ಮ ಪ್ರೊಡ್ಯೂಸರ್ ಪ್ರವೀಣ್ ಸರ್ಗೆ. ಸೊ ಅಂಡ್ ಹೀಸ್ ಆಲ್ಸೋ ಅನ್ ಆರ್ಟಿಸ್ಟ್. ಸೊ ತುಂಬಾ ಧೈರ್ಯ ಮಾಡಿದ್ದಾರೆ. ಬಿಕಾಸ್ ಮೊದಲನೇ ಸಿನಿಮಾ ಮೇಕಿಂಗ್ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ಐ ಫೀಲ್ ವೆರಿ ಪ್ರಾಮಿಸಿಂಗ್. ಈ ಸಿನಿಮಾ ಒಂದು ಟ್ರೈಲರ್ ನೋಡ್ಲಿ ಅಥವಾ ನಾವು ಸಾಂಗ್ಸ್ ನ ಕೇಳಿದ್ರು, ಐ ಹೋಪ್ ಇಟ್ ಗೋಸ್ ವೆರಿ ವೆಲ್. ಸೊ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಿಖಿತಾ ಸ್ವಾಮಿ ಅವರಿಗೆ. ಒಂದು ಟೈಟಲ್ ಇವಾಗೆಲ್ಲ ಇಷ್ಟಪಡ್ತಿದೀವಿ ಅಂದ್ರೆ ಅದನ್ನ ಧೈರ್ಯ ಮಾಡಿ ಗುರುಮೂರ್ತಿ ಸರ್ ಅದನ್ನ ಇಟ್ಟು, ಓಕೆ ಈ ಒಂದು ಟೈಟಲ್ ಏನಿದೆ ಅದಕ್ಕೊಂದು ಅರ್ಥ ಸಿಗ್ಬೇಕು ಅಂದ್ರೆ ಆ ಕತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಫಸ್ಟ್ ಅವ್ರು ಬಂದು ನನ್ನ ಕತೆ ಹೇಳಿದಾಗ ಏನಾದ್ರು ಅದೇ ಬರೀ ಶಿಖಂಡಿ ಅಂತ ಹೆಸರಿರುತ್ತೆ, ಬಟ್ ಅದಕ್ಕೆ ರಿಲೇಟ್ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಅವರು ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದಾಗ ನಿಜವಾಗ್ಲೂ ಗೂಸ್ ಬಮ್ ಅಂತು. ಮತ್ತೆ ಇದು ರಿಯಾಲಿಟಿ ಮಾಡ್ತಾರ, ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ನನ್ನಲ್ಲಿತ್ತು. ಬಟ್ ಅದಕ್ಕಿಂತ ಹೆಚ್ಚಾಗಿ ಅವರು ಈ ಮೂವಿನ ತೆಗ್ದಿದ್ದಾರೆ. ಸಾಂಗ್ ಕೂಡ ನಾವು ಮಾಡ್ಬೇಕಾದ್ರೆ ಒಂದು ಎನರ್ಜಿ ಆ ಥರ ಇತ್ತು. ಆ ಒಂದು ಯಲ್ಲಮ್ಮ ತಾಯಿಯ ಒಂದು ಶಕ್ತಿ, ಒಂದು ಎನರ್ಜಿ ಏನಿದೆ ಅದು ನಮ್ಮೆಲ್ಲರ ಮೇಲೂ ಬಂದಿತ್ತು ಅನ್ನೋದಕ್ಕೆ ಒಂದು ಫೈಟ್ ಸೀನಲ್ಲಿ ತುಂಬಾ ಎನರ್ಜೆಟಿಕ್ ಆಗಿ ನಾವು ಫೈಟ್ ಮಾಡ್ತಾ ಇದ್ವಿ. ಅವಾಗ ರಾಘು ಮತ್ತೆ ನಿಖಿತಾ ಹೇಳ್ತಾ ಇದ್ರು, ಸ್ವಲ್ಪ ಕಡಿಮೆ ಮಾಡ್ಕೊನಿತ್ತು ಅಂತೇಳಿ. ಬಟ್ ದೇವರೇ ಆ ಒಂದು ಶಕ್ತಿನ ನಮ್ಗೆ ಕೊಟ್ಟು ಈ ಒಂದು ಮೂವಿನ ಮಾಡಕ್ಕೆ ಒಂದು ಕಾರಣ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಪೋಲಾ ಪ್ರವೀಣ್ ಸರ್, ಈ ಒಂದು ಪ್ರಾಜೆಕ್ಟ್ಗೆ ನೀವು ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಮತ್ತೆ ಗುರುಮೂರ್ತಿ ಸರು, ದಯಾ ಸರು ತುಂಬಾ ಹಾರ್ಡ್ ವರ್ಕ್, ಎಲ್ಲ ಇಡೀ ಟೀಮ್, ಇಡೀ ಕಲಾವಿದರು ಒಂದು ಕಮರ್ಷಿಯಲ್ ಬೇಸ್ ಬಿಟ್ಟು ಒಂದು ಪ್ಯಾಷನೇಟ್ ಆಗಿ ಒಂದು ಮೂವಿನ ಮಾಡಿದ್ದೀವಿ. ಎಲ್ಲರೂ ಮೇ 15 ಮರಿದಂಗೆ ಇವಾಗಲೇ ಮಾರ್ಕ್ ಮಾಡ್ಕೊಂಬಿಡಿ, ಬಂದು ನೀವು ಥಿಯೇಟರ್ಗೆ ಬಂದು ಈ ಒಂದು ಮೂವಿನ ಎಂಜಾಯ್ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ನೀತು ಅವರೇ. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಚಾಂದಿನಿ ಅಂತ ಹೇಳಿ, ನಂದು ಬಳ್ಳಾರಿ. ನನ್ನ ಹೆಸರು ಚಾಂದಿನಿ ಅಂತ ಹೇಳಿ. ಶಿಖಂಡಿ ಮೂವಿ ಎಲ್ಲ ನಾವು 7 ಜನ, ಇದರಲ್ಲಿ ಎಲ್ಲಮ್ಮನ ಪಾತ್ರೆ, ಇದು ಮಹಾಭಾರತದ ಕತೆ. ಇದರಲ್ಲಿ 7 ಜನನು ನಾವು ಆಕ್ಟ್ ಮಾಡಿದ್ವಿ. 5 ಜನ ಬಂದಿದ್ವಿ, ಇನ್ನ 2 ಬಂದಿಲ್ಲ. ಹೊಸತೆ ಬಂದಿದ್ವಿ, ಇನ್ನ 2. ಇದರಲ್ಲಿ ನಮ್ಮ ಪೋಲಾ ಪ್ರವೀಣ್ ಸರ್ ಅವರು, ಉಮೇಶ್ ಅವರು,
ಮತ್ತು ನಮ್ಮ ಗುರುಮೂರ್ತಿ ಸರ್ ಅವರು ನನ್ನ ಕರೆಸಿ ಈ ಫಿಲಿಮಲ್ಲಿ ಆ್ಯಕ್ಟ್ ಮಾಡಕ್ಕೆ ಕೊಟ್ಟಿದ್ದದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಈ ಫಿಲಿಮು ಭಾಳ ಚೆನ್ನಾಗಿ ಬಂದಿದೆ. ಎಲ್ಲಮ್ಮನ ಕತೆ ಸಾಂಗ್ ಎಲ್ಲ ಬಂದಿದೆ. ಇವಾಗೆಲ್ಲ ಟ್ರೆಂಡಾಗಿ ಬೇರೆ ಬೇರೆ ಸಾಂಗ್, ಎಲ್ಲಮ್ಮನ ಸಾಂಗ್ಸ್, ದೇವ್ರ ಸಾಂಗ್ಸ್ ಯಾವುದು ಬರ್ತಾ ಇದ್ದಿಲ್ಲ. ಇವಾಗ ಹೊಸದಾಗಿ ಮತ್ತೆ ಎಲ್ಲಮ್ಮನ ಸಾಂಗ್ ಬಂದಿದೆ. ನಮಗೆ ಇದರಲ್ಲಿ ನಾವು ಜ್ಯೋತಿಯಾಗಿ, ನಾವು ಅಸಲೈನ ಮಂಗಳಮುಖಿಯಾಗಿ ಇದರಲ್ಲಿ ಜ್ಯೋತಿ ಕ್ಯಾರೆಕ್ಟರ್ ಆಗಿ ಮಾಡಿದ್ದದಕ್ಕೆ ನಮಗೆ ಬಹಳ ಸಂತೋಷ ಆಯಿತು. ಇದು ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಾಗ ಇರೋರು ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಿ ಈ ಸಿನಿಮಾ ಪ್ರತಿಯೊಬ್ಬರು ಹೋಗಿ ಥಿಯೇಟ್ರಲ್ಲಿ ನೋಡ್ಬೇಕಂತ ಹೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು ಚಾಂದಿನಿ ಅವರೇ. ಇನ್ನು ವೇದ ಲಾಸ್ಟ್ ಅಲ್ಲಿ ಮಾತಾಡೋದಂದ್ರೆ ಒಂದ್ ಸ್ವಲ್ಪ ಹೆದರಿಕೆ ಆಗುತ್ತೆ, ಯಾಕಂದ್ರೆ ಯಾರು ಏನ್ ಮಾತಾಡಿಲ್ಲ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಸೊ ಈ ಒಂದು ಟೀಮ್ ಅಲ್ಲಿ ಆಕ್ಟ್ ಮಾಡಿರೋದು, ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು ನಿಜವಾಗ್ಲೂ ತುಂಬಾನೇ ಸಂತೋಷ ಕೊಟ್ಟಿರುವಂತ ವಿಚಾರ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ಒಂದು ಹೆಣ್ಣು ಪಾತ್ರನೇ ಹಾಕೊಂಡು ನಾನು ಆಕ್ಟ್ ಮಾಡಿದ್ದೀನಿ. ಸೊ ಅಂಥದ್ರಲ್ಲಿ ಈ ಒಂದು ಸಿನಿಮಾದಲ್ಲಿ ಒಂದು ಹುಡುಗ ಹೆಣ್ಣು ಪಾತ್ರ ಮಾಡೋದಕ್ಕೆ ವ್ಯತ್ಯಾಸ ಇದೆ, ಆಮೇಲೆ ಒಂದು ಮಂಗಳಮುಖಿಯ ಪಾತ್ರ ಮಾಡೋದಕ್ಕೆ ಏನು ವ್ಯತ್ಯಾಸ ಇದೆ ಅನ್ನೋದು ನನಗೆ ಅದು ತುಂಬಾ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನನಗೆ ಈ ಪಾತ್ರವನ್ನ ತುಂಬಾನೇ ಸಂತೋಷದಿಂದ ಮಾಡಿದ್ದೀನಿ, ತುಂಬಾನೇ ವರ್ಕ್ ಮಾಡ್ಕೊಂಡು ನಾನು ಈ ಕೆಲಸ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಇದರಲ್ಲಿ ಒಂದು ಎಲ್ಲಮ್ಮ, ಇವತ್ತೇನು ಎಲ್ಲಮ್ಮ ಒಂದು ಸಾಂಗ್ ಬಗ್ಗೆ ನಾನು ಅದನ್ನ ಹೇಳಲೇಬೇಕು. ಫಸ್ಟ್ ಡೇ ಸಿನಿಮಾ ಬಗ್ಗೆ ನನ್ನ ಹತ್ರ ಹೇಳೋದಕ್ಕೆ ಬಂದಿದ್ರು ದಯಾ ಸರ್ ಮತ್ತೆ ಗುರುಮೂರ್ತಿ ಸರ್ ಅವರು ನಮ್ಮ ಮನೆಗೆ. ನನಗೊಂದು ಅಭ್ಯಾಸ ಇದೆ, ಯಾವಾಗ್ಲೂ ನಮ್ಮ ಮನೆಯಲ್ಲಿ ಒಂದು 8 ಗಂಟೆ ಅಷ್ಟೊತ್ತಿಗೆ ನಾನು ಒಂದು ಯಾವ್ದಾದ್ರು ಹಾಡು ಹಾಕ್ತೀನಿ, ದೇವರ ಹಾಡನ್ನು ಹಾಕಿರ್ತೀನಿ. ಪ್ರತಿದಿನ ಅದ್ರ ಪಾಡಿಗೆ ಅದು ಹಾಡುಗಳು ಹೋಗ್ತಾ ಇರತ್ತೆ. ಅವತ್ ನನಗೆ ಗೊತ್ತೇ ಇರಲಿಲ್ಲ, ನಮ್ಮನೇಲಿ ಅವತ್ತು ಒಂದು 4-5 ಎಲ್ಲಮ್ಮ ದೇವಿ ಹಾಡುಗಳು ಆಗಿದೆ, ಪ್ಲೇ ಆಗಿದೆ ಆಟೋಮೆಟಿಕ್ಲಿ. ಸೊ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ, ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲಮ್ಮ ದೇವಿಯ ಒಂದು ಇಂಪ್ಯಾಕ್ಟ್ ಇದೆ ಅಂತ ಹೇಳಿ. ನನಗೆ ಯಾವಾಗ ಇವರು ಸಿನಿಮಾ ಕತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಸತ್ಯ ಸರ್ ಇಲ್ಲಿ ನೋಡಿ ನನಗೆ ನಿಜವಾಗ್ಲೂ ರೋಮಾಂಚನ ಆಗೋಗ್ಬಿಡ್ತು. ನಾನು ಅವ್ರಿಗೆ ಅವತ್ತೇ ಹೇಳಿದೆ, ಸರ್ ಇವತ್ತು ಬೆಳಗ್ಗೆನೆ 4 ಸಲ ನಾನು ಎಲ್ಲಮ್ಮ ದೇವಿ ಹಾಡನ್ನ ಹಾಕಿದ್ದೀನಿ, ನಿಮ್ಮ ಕಥೆಯಲ್ಲೂ ಕೂಡ ಎಲ್ಲಮ್ಮ ದೇವಿ ಇದೆ ಅಂತ ಹೇಳಿದ್ರೆ, ಸರ್ ಈ ಪ್ರಾಜೆಕ್ಟ್ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅಂತ ನಾನು ಅವತ್ತು ಹೇಳಿದೆ. ಈ ಒಂದು ಶಿಖಂಡಿ ಸಿನಿಮಾದಲ್ಲಿ ಎಲ್ಲಮ್ಮ ದೇವಿಯ ಆಶೀರ್ವಾದ ತುಂಬಾನೇ ಇದೆ ಅಂತ ಹೇಳೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರವೀಣ್ ಸರ್ ನಮ್ಗೆ ಎಲ್ಲೂ ಕೂಡ ಪ್ರೊಡ್ಯೂಸರ್ ಅಂತ ಅನ್ನಿಸ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ತುಂಬಾ ಜನ ಜೊತೆ ನಾವು ಕೆಲಸ ಮಾಡ್ಬೇಕಾದ್ರೆ ಇವ್ರು ಎಲ್ಲೂ ನಮ್ಮ ಹತ್ರ ಆ ತರ ನಡ್ಕೊಂಡ್ಲೇ ಇಲ್ಲ. ಅವ್ರು ನಮ್ಗೆ ಬಂದು ಅಡಿಗೆ ಸರ್ವ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಟೀಮಲ್ಲಿ ಎಲ್ಲರೂ ಎಷ್ಟು ಕಂಫರ್ಟೇಬಲ್ ಆಗಿರ್ತಾರೋ ನಾವು ಅಷ್ಟು ಕಂಫರ್ಟೇಬಲ್ ಆಗಿ ಆಕ್ಟ್ ಮಾಡಬೇಕು. ದಯಾ ಸರ್ ನೀವು ಹಂಗೆ ಹಿಂದೆ ನಿಂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ಒಂದು ಸ್ವಲ್ಪ ಮುಂದೆ ಬನ್ನಿ, ನಿಮ್ಮ ಕಾಂಟ್ರಿಬ್ಯೂಷನ್ ಇದರೊಳಗೆ ತುಂಬಾ ಇದೆ. ದಯಾ ಸರ್ ಆಗಿರ್ಲಿ, ಉಮೇಶ್ ಸರ್ ಆಗಿರ್ಲಿ, ಗುರುಮೂರ್ತಿ ಸರ್ ಆಗಿರ್ಲಿ, ಎಲ್ಲರೂ ನಮಗೆ ತುಂಬಾ ಕಂಫರ್ಟೇಬಲ್ ಫೀಲ್ ಕೊಟ್ರು. ಅವರಿಂದನೇ ನಾವು ಇವತ್ತು ಏನೇ ಇದ್ರೊಳಗಡೆ ಕಾಣಿಸ್ತಾ ಇರಬಹುದು, ಬಟ್ ಇದರಲ್ಲಿ ನಾವೊಂದು 50% ಮಾಡಿದ್ರೆ ಇನ್ನು 50% ಆಗಿರೋದು ಈ ಸಿನಿಮಾದ ಟೆಕ್ನಿಕಲ್ ಟೀಮ್ ಇಂದ ಅಂತ ಹೇಳಬೇಕು. ಎಲ್ಲಾ ಟೆಕ್ನಿಕಲ್ ಟೀಮಿಗೆ ನನ್ನ ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರಗಳು. ಯಾಕಂತ ಹೇಳಿದ್ರೆ ನೀವ್ಯಾರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಾವೇನು ಮಾಡೋದಕ್ಕಾಗಲ್ಲ. ನಮ್ಮ ಕೆಲಸ 20% ಆಗಿದ್ರೆ ನಿಮ್ಮೆಲ್ಲರ ಕೆಲಸ 80 ಆಗಿರುತ್ತೆ. ಸೊ ಹಾಗಾಗಿ ನಾವು ಅವ್ರಿಗೆ ಯಾವಾಗ್ಲೂ ಆಭಾರಿ ಆಗಿರ್ಬೇಕು. ಥ್ಯಾಂಕ್ ಯು ಸೋ ಮಚ್. ಶಿಖಂಡಿ ಸಿನಿಮಾ ಮೇ 15ಕ್ಕೆ ಅತ್ಯುತ್ತಮವಾಗಿ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆ ಟಾಸ್ಕ್ ಏನು ಅಂತ ಹೇಳ್ಬಿಡಿ, ಗಾಬರಿ ಆಗ್ತಿದೆ ನನಗೆ. ಟಾಸ್ಕ್ ಹೇಳ್ತೀನಿ, ಆದ್ರೆ ಅದಕ್ಕೂ ಮುನ್ನ 4 ಜನಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ಲೀಸ್ ಬಿ ಸೀಟೆಡ್. ಆಮೇಲೆ ಹೇಳ್ತೀರಾ ಟಾಸ್ಕ್? ನೀವು ನಿಂತ್ಕೊಳ್ಳಿ. ನಾನು ಇರ್ಬೇಕಾ? ನೀವು ಒಂದ್ ಗ್ರೂಪ್ ಪಿಕ್ಚರ್ ಮಾಡ್ಬೋದು. ಉಮಾಶ್ರೀ ಅಮ್ಮ ಒಂದೊಂದು ಸಿನಿಮಾದಲ್ಲಿ ಒಂದೊಂದರ ಆಕ್ಟ್ ಮಾಡಿದ್ರು. ಸೊ ಇದು ನನ್ನ ಮೊದಲನೇ ಸಿನಿಮಾ. ಹಾಗೆ ಸೊ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಪೋಲಾ ಪ್ರವೀಣ್ ಸರ್, ಬಿಕಾಸ್ ನಾನು IT ಫೀಲ್ಡಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲಿಂದ ನನ್ನನ್ನು ರೆಕಗ್ನೈಸ್ ಮಾಡಿ ನನಗೆ ಆಪರ್ಚುನಿಟಿ ಕೊಟ್ಟು ನನ್ನನ್ನು ಐ ಮೀನ್ ದೇ ಕೆಪ್ಟ್ ಅ ಕಾನ್ಫಿಡೆನ್ಸ್ ಆನ್ ಮೀ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಸೆಟ್ಟಲ್ಲಿ ನಮ್ಮನ್ನೆಲ್ಲರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಫ್ಯಾಮಿಲಿ ಥರಾನೇ ಇದ್ವಿ. ಸೊ ಐ ಮೀನ್ ದೇ ಟ್ರೀಟೆಡ್ ಲೈಕ್ ವೆರಿ ನೈಸ್ಲಿ. ಆ್ಯಂಡ್ ನಮ್ಮೆಲ್ಲರದ್ದು ಬಾಂಡ್ ತುಂಬಾನೇ ಚೆನ್ನಾಗಿತ್ತು ಸೆಟ್ಟಲ್ಲಿ. ಸೊ ಮಕ್ಳ ಥರನೇ ಟ್ರೀಟ್ ಮಾಡಿದ್ದಾರೆ. ಸೊ ಫಾರ್ ಆಲ್ ದೋಸ್ ಥಿಂಗ್ಸ್ ಐ ವುಡ್ ಲೈಕ್ ಟು ಥ್ಯಾಂಕ್ ಪೋಲಾ ಪ್ರವೀಣ್ ಸರ್ ಆ್ಯಂಡ್ ಮ್ಯಾಮ್
and the whole family of theirs. Yeah, thank you so much. So ಹಾಗೆ ನಮ್ಮ ಡೈರೆಕ್ಟರ್ ಸರ್ ಗುರುಮೂರ್ತಿ ಸರ್. ಸೊ ನಾನು ಫ್ರೆಶರ್ ಆಗಿರೋದ್ರಿಂದ ಮುಂಚೆ ಯಾವುದೂ ಸಿನಿಮಾ ಮಾಡಲಿಲ್ಲ. ಇದು ನನ್ನ ಮೊದಲನೇ ಸಿನಿಮಾ. ಅದಕ್ಕೆ ನಮ್ಮ ಶೂಟ್ ಸ್ಟಾರ್ಟಿಂಗಿಂತ ಮುಂಚೆ ದೇ ಡಿಡ್ ವರ್ಕ್ಶಾಪ್. ತುಂಬಾ ವರ್ಕ್ಶಾಪ್ಸ್ ಮಾಡಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡಿ ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದರು. ಸೊ ನನಗೆ ಈ ವೇಟೇಜ್ ಇರೋ ಕ್ಯಾರೆಕ್ಟರ್ ಕೊಟ್ಟು ಅವ್ರು ನನ್ನ ನಂಬಿ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಐ ಹೋಪ್ ಐ ಹ್ಯಾವ್ ಮೆಟ್ ದ ಎಕ್ಸ್ಪೆಕ್ಟೇಷನ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, Gurumurthy sir, for giving this opportunity. And also ಎಲ್ಲರೂ, I mean all the artists, all the technicians, mainly Daya sir, ಉಮೇಶ್ ಸರ್, ಎಲ್ಲರೂ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದೇವೆ ನಾವು ಈ ಸಿನಿಮಾನ ಮಾಡಲಿಕ್ಕೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೇವೆ ಈ ಸಿನಿಮಾನ. ಸೊ ಎಲ್ಲರೂ ಪ್ಲೀಸ್ May 15ಗೆ ಥಿಯೇಟರ್ಗೆ ಬಂದು ನೋಡಿ ಸಿನಿಮಾನ. ಸೊ ಎಲ್ಲ ಮೀಡಿಯಾದವ್ರಿಗೂ ತುಂಬಾನೇ ಥ್ಯಾಂಕ್ ಯು. ನೀವು ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ. ನಮ್ಮ ಮೋಷನ್ ಪೋಸ್ಟರ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ, ಟೀಸರ್ಗೂ ಸಪೋರ್ಟ್ ಮಾಡಿದ್ದೀರಾ, ಸಾಂಗ್ಗಳಿಗೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಈಗ ಟ್ರೈಲರ್ ರಿಲೀಸ್ ಆಗ್ತಿದೆ. ಸೊ ಈಗಲೂ ನಿಮ್ಮ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ನಮಗೆ. ಸೊ May 15ಗೆ ನಾನು ಹೇಳ್ದಂಗೆ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ಲೀಸ್ ಎಲ್ಲರೂ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಇಂಟ್ರೊಡಕ್ಷನ್ ಕೊಡ್ತೀರಾ ನನಗೆ? ಇಂಟ್ರೊಡಕ್ಷನ್ ಇವತ್ತು ನೀವೇನ್ ಮಾತಾಡ್ತೀರಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಅಣ್ಣಂಗೆ ಥ್ಯಾಂಕ್ಸ್, ಅಮ್ಮಂಗೆ ಥ್ಯಾಂಕ್ಸ್, ಪ್ರವೀಣ್ ಸರಿಗೆ ಥ್ಯಾಂಕ್ಸ್, ಎಲ್ರಿಗೂ ಥ್ಯಾಂಕ್ಸ್. ಅದನ್ನ ನಾನು ಹೇಳ್ತಾ ಇದ್ದೀನಿ, ಮಿಕ್ಕಿದ್ ನೀವು ಹೇಳಿ. Also, I am very happy and proud that my first film is with Pola Praveen sir, banner in that. So I am very thankful. Thank you, sir. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವ್ರಿಗೂ ಮತ್ತು ಎಲ್ಲ ಗೆಸ್ಟ್ಗಳಿಗೂ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತ. ನೀವೆಲ್ಲ ಬಂದಿದ್ದು ನಮ್ಮ ತಂಡಕ್ಕೆ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಮಾಡ್ತಾರೆ, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಯುವರಾಜ್ ಗೌಡ, ನಾನು ಶಿಖಂಡಿ ಚಿತ್ರ ನಾಯಕ. ಇವತ್ತು ಏನು ಟ್ರೈಲರ್ ನೋಡಿದ್ರಿ, ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ 1.5 ವರ್ಷದಿಂದ ನಮ್ಗೆ ಅವತ್ತಿಂದ ಇವತ್ತವರೆಗೂ ತುಂಬ ಅಡೆತಡೆ, ಎಷ್ಟೋ ಕಷ್ಟಗಳನ್ನ ಫೇಸ್ ಮಾಡ್ಕೊಂಡು ಸಿನಿಮಾ ಇಲ್ಲಿ ಗಂಟ ಬಂದಿದೆ. ಇವತ್ತು ಇಷ್ಟು ಚೆನ್ನಾಗಿ ಬರೋ ಕಾರಣ ಅಂದರೆ ನಮ್ಮ ಗುರುಮೂರ್ತಿ ಸರ್ ಮತ್ತು ಪ್ರವೀಣ್ ಸರ್. ಯಾಕೆಂದರೆ ಒಬ್ಬರು ಒಂದು ಚೆನ್ನಾಗಿರೋ ಕನಸನ್ನ ಕಾಣ್ತಾರೆ, ಇನ್ನೊಬ್ರು ಏನು ಕನಸು ಕಂಡಿರ್ತಾರೋ ಅದನ್ನ ನಿರ್ವಹಿಸೋಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಇವತ್ತು ಈ ಸಿನಿಮಾ ಇಲ್ಲಿ ಗಂಟ ಬರೋಕ್ಕೆ ಇಲ್ಲೊಬ್ರು ಮೇನ್ ಕಾರಣ ಅಂತ ಹೇಳ್ತೀನಿ. ಮತ್ತು ನೀವು ಟ್ರೈಲರ್ ನೋಡಿದಾಗ ಸಿನಿಮಾ ನಿಮ್ಮನ್ನ ತುಂಬ ನಗಿಸುತ್ತೆ, ಮತ್ತು ನಿಮಗೆ ತುಂಬ ಎಮೋಷನ್ಸ್ ಇದೆ, ತುಂಬ ಹೆದರಿಸುತ್ತೆ. ಎಲ್ಲ ವಾವ್ ಎಲಿಮೆಂಟ್ಸ್ ಎಲ್ಲ ಇದೆ. ಸಖತ್ತು ಒಂದು ಅದ್ಭುತ ಎಲ್ಲ ಅಂಶಗಳು ಇಟ್ಕೊಂಡು ಬರ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು. ಮತ್ತು ಇನ್ನೊಂದು ನಮಗೆಲ್ಲರೂ ನಮ್ಮ ಕರ್ತವ್ಯ ಏನು ಅಂದರೆ, ಇವಾಗ ಗುರುಮೂರ್ತಿ ಸರ್ ಈ ಸಿನಿಮಾನ ನಾವು ಗೆಲ್ಸಿದ್ರೆ ಗುರುಮೂರ್ತಿ ಸರ್ ನನ್ನಂತ ಎಷ್ಟೋ ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ತಾರೆ, ಎಷ್ಟೋ ನಮಗೆ ಒಂದು ದಾರಿ ಆಗುತ್ತೆ. ಮತ್ತು ಪ್ರವೀಣ್ ಸರ್ ಅಷ್ಟೇ, ಈಗಿನ ಕಾಲದಲ್ಲಿ ಇಂಡಸ್ಟ್ರಿಲಿ ಬಂಡವಾಳ ಹೂಡೋರೇ ಕಮ್ಮಿ, ಅದರಲ್ಲೂ ಹೊಸಬ್ರ ಮೇಲೆ ಬಂಡವಾಳ ಹೂಡೋರು ತುಂಬಾ ಕಮ್ಮಿ. ನಾವು ಎಲ್ಲರೂ ನಿಂತು ಜೊತೆಗೆ ಅವ್ರನ್ನ ಗೆಲ್ಸ್ಕೊಟ್ರೆ ನನ್ನಂತ ಎಷ್ಟೋ ಜನ ಕಲಾವಿದರಿಗೆ ಅವರು ಅನ್ನ ಹಾಕ್ತಾರೆ. ಸೊ May 15ಕ್ಕೆ ಶಿಖಂಡಿ ಬರ್ತಿದೆ, ನೀವೆಲ್ಲರೂ ಸಹಕಾರ ಮಾಡಿ ಸಿನಿಮಾನ ಗೆಲ್ಸ್ಕೊಡ್ಬೇಕು ಈ ಹಂತದಲ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಮಾತೇನು ಅಂದರೆ, ಈ ಸಿನಿಮಾಗೋಸ್ಕರ ಯಾರ ಟೆಕ್ನಿಷಿಯನ್ ತುಂಬಾ ಕಷ್ಟಪಟ್ಟಿದ್ದೀರಾ. ಸೊ ನಿಮ್ಮಿಂದ ಈ ಸಿನಿಮಾ ಇಲ್ಲಿ ಗಂಟ ಬಂದಿದೆ. ಪ್ರದೀಪ್ ಸರ್, ಕಿನ್ನಲ್ ಸರ್, ಮಂಜು ಕವಿ ಸರ್, ದಯಾಣ, ಹಾಗೆ ಪ್ರತಿಯೊಬ್ಬರು ಸಹ ಸಿಟಿ ಸ್ಟುಡಿಯೋ ಅವರು ಎಲ್ಲರೂ ಸಹ ತುಂಬಾ ಕಷ್ಟಪಟ್ಟಿದ್ದೀರಾ. ನೀವೆಲ್ಲರೂ ಹಾರ್ಡ್ ವರ್ಕ್ ಪ್ರತಿಫಲ ಸಿಗುತ್ತೆ. ಮತ್ತು ಈ ಚಿತ್ರತಂಡದಲ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಲಿ ಎಲ್ಲರೂ ಸಹ ಸಖತ್ ಪರಿಶ್ರಮ ಪಟ್ಟಿದ್ದಾರೆ ಸಿನಿಮಾನ ಇಲ್ಲಿ ಗಂಟ ಬರೋದಕ್ಕೆ. ಬಹುಶಃ ನಮ್ಮೆಲ್ಲ ಪರಿಶ್ರಮ ಒಂದು ದಿವಸ ಇಳಿಬೇಕು ಅಂದರೆ ನೀವು ಥಿಯೇಟ್ರಿಗೆ ಹೋಗಿ ಫಸ್ಟ್ ಡೇ ಸಿನಿಮಾ ನೋಡಿ ಚೆನ್ನಾಗಿದೆ ಅಂದರೆ ಸಾಕು, ನಮ್ಮ ಪರಿಶ್ರಮ ಎಲ್ಲ ಇಳಿದೋಗುತ್ತೆ. ದಯವಿಟ್ಟು ಶಿಖಂಡಿ May 15ಕ್ಕೆ ಬರ್ತಿದೆ, ನಿಮ್ಮೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯುವ. ಒಂದು ಫೋಟೋ. ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮತ್ತು ಮೀಡಿಯಾದವ್ರಿಗೆ ಮತ್ತು ಇನ್ಫ್ಲೂಯೆನ್ಸರ್ಗೆ, ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಸ್ವಾಗತ. ಮತ್ತು ಈ ಪಿಕ್ಚರ್ ಇದ್ರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ಹೇಳಿದ್ದಾರೆ. ನಾನು ಸ್ವಲ್ಪ ಬೇರೆ ಸಬ್ಜೆಕ್ಟ್ ಹೇಳ್ಪಡ್ತೀನಿ, ಕನೆಕ್ಟೆಡ್ ಟು ಮೂವಿ ಓನ್ಲಿ. ಈಗ ಫಸ್ಟ್ ಗುರುಮೂರ್ತಿ ಬಂದು ಸ್ಟೋರಿ ಹೇಳಿದಾಗ, ನಮ್ಮ ಡೈರೆಕ್ಟರ್ ಆದ ಗುರುಮೂರ್ತಿ ಅವರು ಬಂದು ಸ್ಟೋರಿ ಹೇಳಿದ್ರು ನನಗೆ. ಬಟ್ ಐ ಟುಕ್ ಟೈಮ್. ಇಸ್ ಇಟ್ ವರ್ತ್, ಎಷ್ಟು ಇನ್ವೆಸ್ಟ್ಮೆಂಟ್, ಅವೆಲ್ಲ ಬೇಸಿಕ್. ನಾನು ಫಸ್ಟ್ ಮೂವಿ, ಆ್ಯಕ್ಟಿಂಗಲ್ಲಿ ಸೆಕೆಂಡ್ ಥರ್ಡ್ ಮೂವಿ.
ಇದರಲ್ಲಿ ಮಾಡ್ಬೋದಂದರೆ ಒಂದು ಎಸ್ಟಿಮೇಟ್ ಕೊಟ್ಟರು ಆಯಿತು, ಸ್ವಲ್ಪ ಲೆಕ್ಕಗಳು ಮಾಡಿಕೊಂಡೆ ಎಷ್ಟು ಅಂತ. ಆಮೇಲೆ 2 ತಿಂಗಳಾದಮೇಲೆ ನನಗೆ ಸೌದತ್ತಿ ಎಲ್ಲಮ್ಮ ಹಾಡು ಕೇಳಿಸಿದ್ರು, ಸರ್ ಈ ಪಿಕ್ಚರಲ್ಲಿ ಈ ಸಾಂಗ್ ಇದೆ ಅಂತ. ಅದು ಏನು ಅನಿಸುತ್ತೋ ಏನಾಯ್ತೋ ಗೊತ್ತಿಲ್ಲ, ಆ ಸಾಂಗ್ ಕೇಳಿದ್ಮೇಲೆ ಇನ್ಸ್ಟೆಂಟ್ಲಿ 1 ನಿಮಿಷ ಕೂಡ ಯೋಚನೆ ಮಾಡಿಲ್ಲ, ಎಸ್ ಐ ಆಮ್ ಡೂಯಿಂಗ್ ಇಟ್ ಅಂದೆ. ಅಷ್ಟು ಪವರ್ಫುಲ್ ಇದೆ ಸಾಂಗ್, ಅದೇ ನೀವು ನೋಡಿದ್ದೀರಾ. ಆ್ಯಂಡ್ ಅದಕ್ಕೆ ಜೀವ ಕೊಟ್ಟಿದ್ದವರು ನಮ್ಮೆಲ್ಲ ಮಂಗಳಮುಖಿಯವರು, ಒಂದು ರಾಘವೇಂದ್ರ ಅವರು ಇದ್ದಾರೆ, ಮತ್ತೆಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೀವೇ ನೋಡಿದ್ದೀರಾ. ಆ್ಯಂಡ್ ಫಿಲಿಮಲ್ಲಿ ಇಲ್ಲಿ ಮಧ್ಯದಲ್ಲಿ ಇವು ತೋರಿಸ್ತಾ ಇರ್ತೀವಿ, ಫಿಲಿಮಲ್ಲಿ ಕಂಪ್ಲೀಟ್ ನೋಡ್ತೀರಾ. ಆ್ಯಂಡ್ ಅದಕ್ಕೆ ನಮಗೆ ಲಿರಿಕ್ಸ್ ಬರೆದವರು ನಮ್ಮ ಮಂಜು ಕವಿ ಸರ್, ಅವರು ಹಾಡಿದ್ದು, ಪ್ರಜ್ಯೋತ ಮ್ಯೂಸಿಕ್ ಕೊಟ್ಟಿದ್ದವರು, ಅದಕ್ಕೆ ಜೀವನ ತುಂಬಿದ್ದಾರೆ ಆ ಸಾಂಗ್ಗೆ. ಅದು ನೀವೇ ಕನ್ನಡ ನೋಡಿದ್ದೀರಾ. ಆ್ಯಂಡ್ ಫುಲ್ಲಾಗಿ ನೋಡಬೇಕು ಅದಿದಂದರೆ ಥಿಯೇಟ್ರಲ್ಲೇ ನೋಡಬೇಕು. ಇದು ಡಿವೋಷನಲ್ ಸಾಂಗ್. ಅದು ಎಲ್ಲಮ್ಮ ಆಶೀರ್ವಾದ ಇರ್ಬೋದು, ಸಪೋರ್ಟ್ ಇರ್ಬೋದು, ಮುಂದಕ್ಕೆ ಹೋಗುತ್ತೆ ಸಿಗ್ನಲ್ ಕೊಟ್ಟಂಗೆ ಆಯಿತು. ಅದು ಏನಾಯಿತು, ಹ್ಞೂ ಅಂದೆ, ಒಂದೊಂದು ಲೈನಾಗಿ ಇಲ್ಲಿವರೆಗೆ ತೊಗೊಂಡು ಬಂತು. ಆ ಫಿಲಿಮ್ ಕಂಪ್ಲೀಟ್ ಆಯಿತು, ಮೋಷನ್ ಪೋಸ್ಟರ್ ಆಯಿತು, ಟೀಸರ್ ಆಯಿತು, ಈಗ ಟ್ರೈಲರ್ ಬಿಟ್ಟಿದ್ದೀವಿ. ಅದಾದಮೇಲೆ ಇನ್ನೊಂದಿತ್ತು, 2ನೇದು ಒಂದು ಡಿವೋಷನಲ್, ಇನ್ನೊಂದು ಡಿವೇಟ್ ಸಾಂಗ್ ಇದೆ. ಅದರಲ್ಲಿ ನಮ್ಮ ಹೀರೋಯಿನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಲೈಟಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ಎಲ್ಲ ಕಾಲೇಜ್ ಹುಡುಗರ ಸಲುವಾಗೇ ಮಾಡಿದ್ದೀವಿ. ನಾನು ಎಲ್ಲ ಬೇಕು ಎಲಿಮೆಂಟ್ಸ್ ಅಂತ ಹೇಳಿದ್ದೆ. ನನಗೆ ಈಗ ನಾಟ್ ಓನ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಒಂದೇ ಫೋಕಸ್ ಮಾಡೋದಲ್ಲ, ಇವ್ರಿಗೆ ಕೂಡ ಪಬ್ಲಿಕ್, ಜನರಲ್ ಪಬ್ಲಿಕ್ ಕೂಡ ಎಲ್ಲರಿಗೂ ಮೆಚ್ಚಬೇಕು. ಆಫ್ ಆಲ್ ಏಜಸ್ ಇಟ್ ಶುಡ್ ಬಿ ಎ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನನ್ನ ವಿಶ್ ಇತ್ತು. ಅದು ರಿಕ್ವೆಸ್ಟ್ ಮಾಡಿಕೊಂಡೆ, ಒಂದೊಂದಾಗಿ ತಗೊಂಡು ಬಂದರು. ಆ ಸಾಂಗ್ ಕೂಡ ಅದು ರಿಲೀಸ್ ಮಾಡಿದ್ವಿ. ಫಸ್ಟ್ ಡ್ಯುಯೆಟ್ ಸಾಂಗ್ ರಿಲೀಸ್ ಮಾಡಿದ್ವಿ, A2 ಮ್ಯೂಸಿಕಲ್ಲಿದೆ, ಭಾಳ ಚೆನ್ನಾಗಿದೆ, ಕೇಳಿ. ಅದಾಯಿತು, ಒಂದು ಡಿವೋಷನ್ ಆಯಿತು, ಒಂದು ಡ್ಯುಯೆಟ್ ಆಯಿತು, ಇನ್ನೊಂದು ಎಮೋಷನಲ್ ಸಾಂಗ್ ಇದೆ. ಅದು ಇಲ್ಲಿ ತೋರಿಸೋ ಅರ್ಥ ಆಗಲ್ಲ, ಫೀಲ್ ಥಿಯೇಟ್ರಲ್ಲೇ ನೋಡಬೇಕು. ಸೆನ್ಸಿಟಿವ್ ಇದ್ದವರು ಖಂಡಿತ ಹತ್ತು ಬಿಡ್ತಾರೆ, ದಟ್ ಈಸ್ ಫಾರ್ ಶೋರ್. ಹತ್ತಿಲ್ಲ ಅಂದರೆ ಚಾಲೆಂಜ್. ಓಕೆ, ಅದೊಂದು. ಆ್ಯಂಡ್ ಲಾಸ್ಟ್ ಮಂಗಳಮುಖಿಯರ್ ಸಾಂಗ್ ಒಂದಿದೆ, ಅದು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದು ಒಂದು ಇರಲಿ, ಒಂದು ಸಸ್ಪೆನ್ಸ್ ಇರಲಿ ಅಂತ ಅದು ಪೆಂಡಿಂಗ್ ಇಟ್ಟಿದ್ದೀವಿ. ಅದು ಡೈರೆಕ್ಟ್ ಸಿನಿಮಾಲೇ ನೋಡಬೇಕು. ಸೊ ನಾನು ಎಲ್ಲರಿಗೂ, ನಮ್ಮ ಟೆಕ್ನಿಷಿಯನ್ಸ್ಗೂ ಮತ್ತು ಎಲ್ಲ ಆ್ಯಕ್ಟರ್ಸ್ಗೂ ಆ್ಯಕ್ಟ್ರೆಸಸ್ಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಎಲ್ಲ ಚೆನ್ನಾಗಿ ಮಾಡಿದ್ರು, ದೇ ಪುಟ್ ಇನ್ ದ ಬೆಸ್ಟ್ ಎಫರ್ಟ್ಸ್ ಅಂತ ಹೇಳ್ತೇನೆ. ಯಾರು ಟೈಮ್ ನೋಡಿಲ್ಲ, ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಸಪೋರ್ಟ್ ಮಾಡ್ತೀನಿ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇಟ್ ವಾಸ್ ಎ ವಂಡರ್ಫುಲ್ ಸಪೋರ್ಟ್. ಡೈರೆಕ್ಟರ್ ಯಾವ ಕರೆದಾಗ ಯಾರೂ ಲೇಟ್ ಮಾಡಿಲ್ಲ, ಟೈಮ್ ಸರಿಯಾಗಿ ಇರ್ತಿದ್ರು, ಟೈಮ್ ಸರಿಯಾಗಿ ಬರ್ತಿದ್ರು, ಅವ್ರು ಮುಗಿಸ್ಕೊಂಡು ಹೋಗ್ತಾ ಇದ್ರು. ಇಲ್ಲಮ್ಮ ಇನ್ನೊಂದು 1 ಅವರ್ ಎಕ್ಸ್ಟ್ರಾ ಇರಬೇಕು, ಲೇಡೀಸ್ ಇರಲಿ, ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಆ ಪಾಪ ಟೈಮು ಅದು ಇದೊಂದು ಏನೂ ನೋಡಿಲ್ಲ. ಒಂದೊಂದು ಸಲ ಅದು ಹೇಳ್ತೀನಿ ಯಾಕೆ ಅಂತ ಈಗ ರಿವೀಲ್ ಮಾಡ್ತೀನಿ. ನಮಗೆ ಕಾಸ್ಟು ಕಡಿಮೆ ಹಾಕಲಿಕ್ಕೆ ನಾವು ನೋಡ್ತಿದ್ವಿ, ಸೊ ಅದನ್ನು ಮಾಡ್ಲಿಕ್ಕೆ ಹೇಳಿದ್ರೆ ಎಲ್ಲರೂ ಒಪ್ಪಿದ್ರು, ಎಲ್ಲರೂ ಮಾಡಿದ್ರು. ಆದಷ್ಟು ಸ್ವಲ್ಪ ಉಳಿತಾಯ ಅದೀಗ ಇದು ಖರ್ಚು ಮಾಡ್ತಿದ್ವಿ ಪ್ರಮೋಷನ್ಗೆ. ಈಗ ಏನೋ ಒಂದು ಖರ್ಚು ಮಾಡಬೇಕಲ್ಲ, ಸೊ ಪ್ರಮೋಷನ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಥಿಯೇಟ್ರಲ್ಲಿ ಪಿಕ್ಚರ್ ನೋಡಬೇಕು, ತಾವು ನೋಡಿ ತಮ್ಮ ಫ್ರೆಂಡ್ಸ್ಗೂ, ಫ್ಯಾಮಿಲಿ ಮೆಂಬರ್ಸ್ಗೂ, ರಿಲೇಟಿವ್ಸ್ಗೆಲ್ಲ ಹೇಳಿ ನೋಡ್ಲಿಕ್ಕೆ ಹೇಳಬೇಕು. ಓಕೆ, ಥ್ಯಾಂಕ್ ಯು. ಆ್ಯಂಡ್ ವೈಫ್ ಮಾತಾಡ್ತಾರೆ, ಪೋಲ ಲಕ್ಷ್ಮಿ. ಹೌದು ಮ್ಯಾಮ್, ನಿಮ್ಗೊಂದು ಕ್ವಶನ್ ಇದೆ. ಹೆಸರಲ್ಲೇ ಲಕ್ಷ್ಮಿ ಸರ್, ಹೊರಗಡೆ ನಿಮ್ಮ ಬೇಕು ಅಂತ ಏನಾದ್ರು ಅಂದ್ರೆ? ನಿಜ ಹೇಳ್ಬೇಕಂದ್ರೆ ನನಗೆ ಸರ್ಪ್ರೈಸ್. ಫಸ್ಟ್ ಅವ್ರು ಆಲ್ರೆಡಿ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲ ಆಗೋಗಿದೆ. ಆಮೇಲೆ ನನಗೆ ಹೇಳಿದ್ರು ಸರಿ ಅಂತ. ಇನ್ನ ಹೀಗೆ ಶೂಟಿಂಗು ಇದು ಎಲ್ಲ ಹೋಗ್ತಿದ್ದೆ, ನೋಡ್ತಿದ್ದೆ. ಅದರಲ್ಲಿ ಎಲ್ಲರ ಪರಿಶ್ರಮ ಕಷ್ಟ ನೋಡಿದ್ರೆ ಒಂದು ಹೆಜ್ಜೆ, ಫಸ್ಟ್ ಟೈಮ್ ಆದ್ರೆ ಕೂಡ ಒಂದು ಒಳ್ಳೆ ಹೆಜ್ಜೆ ಹಾಕಿದ್ದಾರೆ. ಇಷ್ಟು ಜನಕ್ಕೆ ಫ್ಯಾಮಿಲೀಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅದು ಸಣ್ಣ ವಿಷಯ ಅಲ್ಲ. ಸೊ ಅದಕ್ಕೆ ನಾನು ಭಾಳ ಪ್ರೌಡ್ ಫೀಲ್ ಮಾಡ್ತೀನಿ. ಅದು ಅಲ್ಲದೆ ಏನಂದರೆ ಲಕ್ಷ್ಮಿ ಇದ್ದಾಳೆ ಅನ್ನೋ ಧೈರ್ಯದಿಂದನೇ ಅವ್ರು ಮುಂದೆ ಬರ್ಸಿರೋದು. ಏನು ಲಕ್ಷ್ಮಿ, 2 ಲಕ್ಷ್ಮಿ ಇದ್ದಾರೆ, ಲಕ್ಷ್ಮಿನೂ ಇದ್ದಾಳೆ. ಪ್ಲಸ್ ಅದು ಅಲ್ಲದೆ ನಮ್ಮ ಸೌದತ್ತಿ ಎಲ್ಲಮ್ಮ ಆ ತಾಯಿ ಆಶೀರ್ವಾದ ಕೂಡ ಇದೆ. ಆ ಹಿಂಟ್ ಬಂದ್ಮೇಲೆನೆ ಅವ್ರು ಸ್ಟಾರ್ಟ್ ಮಾಡಿದ್ದು. ಅಷ್ಟೇ ನಮ್ಮ ನಿಮ್ ಕ್ವಶನ್ ಉತ್ತರ. ಅದು ಅಲ್ಲದೆ ಇನ್ನೇನಂದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಜನರಲ್ ಆಗಿ ಎಲ್ಲ ಬ್ಯಾಕ್ ಗ್ರೌಂಡ್ ಒಳ್ಳೆ ನೇಮ್ ಅಂಡ್ ಫೇಮ್ ಇರುವಂತ ಹೀರೋಸು ಹೀರೋಯಿನ್ಸು ಬೇಗ ಮುಂದಕ್ಕೆ ಬರ್ತಾರೆ, ಅಪ್ಲಿಫ್ಟ್ ಆಗ್ತಾರೆ. ಇಟ್ಸ್ ವೆರಿ ಈಸಿ ಅವ್ರ ಮುಂದೆ ಬರೋದು.
ಅದಲ್ಲದೆ ಅವ್ರ ಮಕ್ಕಳು ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲರಿಗೂ ಪ್ರಚಾರ ಆಗೋಗುತ್ತೆ, ನೋಡ್ತಾರೆ, ಇಷ್ಟೆಲ್ಲ ಅಡ್ವರ್ಟೈಸ್ಮೆಂಟ್ ಇದು ಬೇಕಾಗಿಲ್ಲ ಅನ್ಸುತ್ತೆ, ಅವ್ರ ಹೆಸರಿಂದಾನೇ ಎಲ್ಲ ನಡೆದೋಗುತ್ತೆ ಅನ್ಸುತ್ತೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು ಏನಂದ್ರೆ ನಿಮ್ಮ ಹತ್ರ, ಇದು ನಮ್ಮ ಫಸ್ಟ್ ಮೂವಿ. ಸೊ ಇದು ಬಹಳ ಜನ ಒಂದು 20-25 ಮೆಂಬರ್ಸ್ ಎಲ್ಲ ಹೊಸಬರನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಸಪೋರ್ಟು ನಮಗೆ ತಪ್ಪದೇ ಬೇಕು. ಈ ಮೂವಿ ಪ್ಯಾನ್ ಇಂಡಿಯಾ ರೀಚ್ ಆಗಬೇಕು ನ್ಯಾಷನಲ್ ಲೆವೆಲ್ಗೆ ಅಂತ ನಿಮ್ಮೆಲ್ಲರ ಹತ್ರ ಬೇಡ್ಕೊಂತೀನಿ. ಇದು ಯಾರಿಂದ ಸಾಧ್ಯ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಮೀಡಿಯಾ ಮತ್ತೆ ಮಾಧ್ಯಮದವರು ಮತ್ತೆ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಗೊತ್ತಿರೋ ಅವ್ರಿಗೆ ಫಾರ್ವರ್ಡ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಎಲ್ಲರಿಗೂ ಯಾರೋ ಒಬ್ರು ಯಾವುದೋ ಒಂದು ರೀತಿನಲ್ಲಿ ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ನಾನು ಬೇಡ್ಕೊಳ್ಳೋದೇನಂದ್ರೆ ಇಷ್ಟೇ, ಮೂವಿನ ಚೆನ್ನಾಗಿ ಪ್ರಮೋಟ್ ಮಾಡಿ ನಮ್ಮನ್ನು ಗೆಲ್ಸಿ. ಇದು ನಮ್ಮ ಕನ್ನಡ ಚಿತ್ರ, ನಮ್ಮ ಕನ್ನಡ ಚಿತ್ರಕ್ಕೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಬೇಕಂತ ಬೇಡ್ಕೊಂತೀನಿ. ಇದಕ್ಕೆ ನೀವು ಸಪೋರ್ಟ್ ಮಾಡೋದ್ರಿಂದ ನೆಕ್ಸ್ಟ್ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹಾಕ್ಬೋದು ಧೈರ್ಯದಿಂದ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್ ಹೇಗೆ ಸರ್, ಲಾಸ್ಟ್ ಟೈಮ್ ಮಿಸ್ ಮಾಡ್ಬಿಟ್ವಿ ಮೇಡಮ್ ಅವ್ರನ್ನ ಮಾತಾಡ್ಸೋದನ್ನ. ಆಲ್ ರೈಟ್, ಸೂಪರ್ ಸರ್. ಈ ತರ ಎಲ್ಲ ಕೋ ಪ್ರೊಡ್ಯೂಸರ್ ಇದ್ದಾಗ ನಾವ್ ಯಾಕೆ ಸರ್ ಟೆನ್ಷನ್ ತಗೊಳ್ಬೇಕು, ಲೆಕ್ಕದಲ್ಲಿ ಪಕ್ಕಾ ಮೇಡಮ್ ಅಂತ ಗೊತ್ತಾಗೋಯ್ತು. ಅಲ್ಲ, ಈಗೆಲ್ಲ ಚೆನ್ನಾಗಿ ಬಂದಿದೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ.